ಇದು ಅರ್ಧ ಎಕರೆ ಇದೆ. 18 ಇಂಚ್ ಕೊಟ್ಟು 2000 ಗಿಡ ಕೂತ್ಕೊಂಡೈತಿ. ಇದರಲ್ಲಿ ಈಲ್ಡು ಸೂಪರ್ ಆಗಿ ಬರ್ತಾ ಇದೆ. HM ಕ್ಲಾಸ್ ಅಂತ ಈಗ ಓಡ್ತಾ ಇದೆ, ಒಂದು ಚೆನ್ನಾಗಿ ಬರ್ತಾ ಇದೆ. ಇದ್ರದ್ದು ಲೈಫೇ 120 ಡೇಸ್ ಇದೆ. ನೀವು ಇನ್ನ ಮಾಡಿದ್ರೆ 150 ಡೇಸ್ ವರೆಗೂ ಇಟ್ಕೋಬಹುದು. 1ನೇ ತಾರೀಕು ನೆಟ್ಟಿದೀವಿ ಅಂದ್ರೆ 31ಕ್ಕೆ ಫ್ಲವರಿಂಗ್ ಸ್ಟೇಜ್ ಬಂದ್ಬಿಡ್ತದೆ. 45ನೇ ದಿವಸದಿಂದ ನೀವು ಹಾರ್ವೆಸ್ಟ್ ಸ್ಟಾರ್ಟ್ ಆಗ್ಬಿಡ್ತದೆ. 60 ಡೇಸ್ ಆದಮೇಲೆ ದಿನ ಬಿಟ್ಟು ದಿನ ಅರ್ಧ ಟನ್ ತೆಗಿತಾ ಇದ್ದೀನಿ. ಕಳೆಗೆ ಔಷಧಿ ನೋಡಿಯೋಕ್ಕಾಗಲ್ಲ, ಲೇಬರು ಕಾಸ್ಟು ಜಾಸ್ತಿ ಆಗುತ್ತೆ. ಹಂಗಾಗಿ ನಾವು ಈ ಶೀಟ್ ಹಾಕ್ಬಿಟ್ಟಿದ್ದೀವಿ. ಬೋರಾನ್ ಕೊಟ್ಟಿಲ್ಲ ಅಂದರೆ ಈ ಕಾಯಿ ಬೆಡ್ ಆಗೋ ಚಾನ್ಸಸ್ ಇರುತ್ತೆ ಜಾಸ್ತಿ. ಗಿಡಕ್ಕೆ ಜಾಸ್ತಿ ಪೋಷಕಾಂಶ ಕೊಟ್ಟರೆ ಮತ್ತೆ ಕೇಳ್ತಾ ಇರ್ತದೆ, ಇನ್ನೂ ಕೊಡು ಅಂತ. ಫಸ್ಟ್ ಮಿನಿಮಮ್ ಆಗಿ ಕೊಟ್ಟು ಗಿಡ ಡೆವಲಪ್ಮೆಂಟ್ ಆದಂಗೆಲ್ಲ ಕೊಡ್ತಾ ಇದ್ರೆ ಅದು ಅವಾಗ ಕರೆಕ್ಟಾಗಿ ಡೆವಲಪ್ ಆಗ್ತಾ ಇರ್ತದೆ. ನೋಡಿ, ಇದು ಪರ್ಫೆಕ್ಟ್ ಸೈಜ್. ಇದು 140 ಗ್ರಾಮ್ ಸ್ಟ್ಯಾಂಡರ್ಡ್. ನಾವು ಮಾರ್ಕೆಟಿಂಗ್ ಎಲ್ಲೂ ಮಾಡ್ತಾ ಇಲ್ಲ. CCಗಳವ್ರು ಬರ್ತಾರೆ, ತೊಗೊಂಡೋಗ್ತಾ ಇರ್ತಾರೆ, ಪ್ರೈಸ್ ಪಿಕ್ ಮಾಡಿಬಿಡ್ತಾರೆ. ಡಿಸೆಂಬರ್ 15ರಿಂದ ಜನವರಿ 1ನೇ ತಾರೀಕು 2ನೇ ತಾರೀಕುವರೆಗೂ ಸ್ವಲ್ಪ ಸಫರ್ ಆಗ್ತೀವಿ. ಯಾರು ತಿನ್ನಲ್ಲ ಅವಾಗ ಸೌತೆಕಾಯಿನ. ಬಿಕ್ಕಿ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ. 6 ಅಡಿಗೆ ಹಾಕಿದ್ರೆ 7 ಅಡಿಗೆ ಹಾಕಿದ್ರೆ ಬಿಸಿಲು ಜಾಸ್ತಿ ಆದಾಗ ಮೇಲ್ ಭಾಗ ಇದೆಯಲ್ವಾ, ಇದು ಸುಟ್ಟಂಗೆ ಆಗುತ್ತೆ. ಫುಲ್ ಹೈಟ್ ಇಲ್ಲಿ ಇರೋದ್ರಿಂದ ಆ ಫ್ರೆಶ್ ಗಾಳಿ ಬರೋದ್ರಿಂದ ಫ್ಲವರ್ ಡೆವಲಪ್ಮೆಂಟ್ ಆಗ್ತಾನೆ ಇರ್ತದೆ. ವೈರಸ್ ಬರಲ್ಲ ಒಳಗಡೆ. 10 ಅಡಿ ಹೈಟ್ಗೆ ಕ್ಲೋಸ್ ಮಾಡಿದೀವಿ, ಆಮೇಲೆ 1 ಅಡಿ ಗ್ಯಾಪ್ ಕೊಟ್ಟಿದ್ದೀವಿ. ಇದ್ರಲ್ಲಿ ಏನಾದರೂ ಬಾಧೆ ಬಂತು ಅಂದ್ರೆ ಮಣ್ಣಿಂದ ಈ ತರ 12 ಅಡಿಗೆ ಮಾಡಿದಾಗ ನಮ್ಗೆ ಕ್ರಾಪ್ ಈ ತರ ಬಂತು. 7 ಅಡಿ ಹೋಗಿದೆ ಇದು. ಮತ್ತೆ ಈ ಕಡೆ ಬಿಟ್ಟು ಅಂತ ಇಟ್ಕೊಳ್ಳಿ, 10-11 ಅಡಿವರೆಗೂ ಬರ್ತದೆ ಇದು. ಈ ಕಟ್ಟಿದಾಗ ಏನಾಗುತ್ತೆ, ಕ್ರಾಪ್ ಎಲ್ಲ ಇಲ್ಲಿ ಬರ್ತಾ ಇರ್ತದೆ. ಪ್ರತಿ ಮಂಗಳವಾರ ಶುಕ್ರವಾರ ನ್ಯೂಟ್ರೆಂಟ್ ಕೊಡ್ತಾ ಇರ್ತೀವಿ. ರೈತರ ಲಾಭ ಅಂತ ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿಲ್ಲ. ಓನ್ ಲ್ಯಾಂಡ್ ಇರೋದ್ರಿಂದ ಓಕೆ. ವ್ಯವಸಾಯ ಮಾಡೋರು ಮಾಡಲೇಬೇಕು ಅಂದಾಗ ಅವ್ರಿಗೆ ಏನು ತೊಂದರೆ ಆಗಲ್ಲ. ಸ್ವಲ್ಪ ಕಷ್ಟ ಬಿದ್ದರೆ ಗ್ಯಾರಂಟಿ ಶ್ರಮ ಇರುತ್ತೆ ಅದರಲ್ಲಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್ ನನ್ನ ಹೆಸರು ವಿಜಯ್ ಕುಮಾರ್ ಅಂದ್ಬಿಟ್ಟು. ವ್ಯವಸಾಯದಲ್ಲಿ ಅಷ್ಟೊಂದು ಗೊತ್ತಿಲ್ಲ, ಬಟ್ ಡೆವಲಪ್ಮೆಂಟ್ ಮಾಡೋದು ಮತ್ತು ಬಿಲ್ಟ್ ಮಾಡೋದು, ಕನ್ಸ್ಟ್ರಕ್ಷನ್ ಮಾಡೋದು, ಇದೆಲ್ಲ ಈಗೊಂದು ಮಾಡ್ಕೊಂಬರ್ತಾ ಇದ್ದೀವಿ ಸರ್. ಯಾವ ಊರು ಸರ್ ಇದು? ಸರ್ ಇದು ಆ್ಯಕ್ಚುಲಿ ಇವರು ಬೆಂಗಳೂರಿನವರೇ. ಇವ್ರ ಹತ್ರ ನಮಗೆ ನೆಟ್ ಹೌಸ್ ಮಾಡಬೇಕು, ಸ್ವಲ್ಪ ಡೆವಲಪ್ಮೆಂಟ್ ಮಾಡಿಕೊಡಿ ಅಂದಾಗ ನಾವು ಇಲ್ಲಿ ಬಂದು ಮಾಡಿಕೊಡ್ತಾ ಇದ್ದೀವಿ ಸರ್. ಕ್ರಾಪ್ ಎಲ್ಲ ನಾವೇ ಮಾಡ್ತೀವಿ ಸರ್. ಯಾಕೆಂದರೆ ಒಳ್ಳೊಳ್ಳೆ ಸೀಡ್ಸ್ ಕಂಪ್ನಿಯವರು ಬರ್ತಾರೆ. HM ಕ್ಲಾಸ್ ಅಂತ ಈಗ ಓಡ್ತಾ ಇದೆ, ಒಂದು ಚೆನ್ನಾಗಿ ಬರ್ತಾಯಿದೆ ಸರ್. ಕ್ರಾಪು ಚೆನ್ನಾಗಿ ಬರ್ತಾಯಿದೆ ಸರ್. ಇದು ಒಟ್ಟು ಎಷ್ಟು ಎಕರೆ ನೆಟ್ ಹೌಸ್ ಮಾಡಿದ್ದೀರಾ ಸರ್? ಈಗ ನಾನು ಇಲ್ಲಿ ಮಾಡಿರೋದು 2 ಎಕರೆಗೆ ಮಾಡಿದ್ದೀನಿ ಸರ್. ಇಲ್ಲಿ ಏನು ಕ್ರಾಪ್ ಮಾಡ್ಕೊಂಡಿದ್ದೀವಿ? ಇಲ್ಲಿ ಬರೀ ಕುಕುಂಬರೇ, ಬೇರೆ ಏನೂ ಇಲ್ಲ. ನೆಕ್ಸ್ಟ್ ಇನ್ನೊಂದು ರೆಡಿ ಆಗ್ತಾ ಇದೆ, ಅದರಲ್ಲಿ ಟರ್ಮರಿಕ್ ಹಾಕ್ತೀವಿ. ಬನ್ನಿ, ಒಳಗೆ ಬನ್ನಿ. ಸರ್ ಈ ಪ್ಲಾಟು ಒಟ್ಟು ಎಷ್ಟು ಎಕರೆ ಇದೆ? ಇದು ಅರ್ಧ ಎಕರೆ ಇದೆ ಸರ್. ಇದು ಅರ್ಧ ಎಕರೆ. ಒಟ್ಟು ಎಷ್ಟು ಸಸಿ ಕೂತ್ಕೊಂಡಿದೆ? ಯಾವ ಥರ ಇದನ್ನು ಪ್ಲಾಂಟೇಶನ್ ಮಾಡೋದು? ಇದರಲ್ಲಿ 2000 ಸಸಿ ಕೂತ್ಕೊಂಡಿದೆ. ಇದು ನಾವೇನು ಮಾಡ್ತೀವಿ, ಸೀಡ್ಸ್ನ ತೊಗೊಂಡು ಫಸ್ಟು ಸೀಡಿಂಗ್ ಮಾಡ್ಕೊಂಬಿಡ್ತೀವಿ ಕೋಕೋಪೀಟಲ್ಲಿ. ಸ್ಯಾಪ್ಲಿಂಗ್ ಬಂದಮೇಲೆ ಅದನ್ನು ಆಮೇಲೆ ಗೊಬ್ಬರ ಅದಕ್ಕೆ ಮುಂಚೆ ಬಿಫೋರ್ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ. ಮಾಡ್ಕೊಂಡಿದ್ದು ಆಮೇಲೆ ಅದಕ್ಕೆ ಪೇಪರ್ ಹಾಕ್ಬಿಟ್ಟು ಸ್ಯಾಪ್ಲಿಂಗ್ ಹಾಕ್ಬಿಡ್ತೀವಿ. ಸ್ಯಾಪ್ಲಿಂಗ್ ಹಾಕಿ 15 ದಿವಸ ಆದಮೇಲೆ ದಾರ ಕಟ್ತೀವಿ ಎಲ್ಲದಕ್ಕೂ. ಇದು ಡಿಸ್ಟೆನ್ಸ್ ಎಲ್ಲ ಯಾವ ಥರ ಮಾಡ್ಕೊಂಡಿದೆ ಸರ್? ಸರ್ ನಾವು ಆ್ಯಕ್ಚುಲಿ 18 ಇಂಚಸ್ ಇಟ್ಕೊಳ್ತೀವಿ ಸರ್. 1 ಎಕರೆಗೆ 4000 ಗಿಡ ಕೂತ್ಕೊಳ್ಳುತ್ತೆ. 4ರಿಂದ 5000. ಕೆಲವರು ಕುಂಡ್ರಿಸ್ತಾರೆ, 7000 ಗಿಡನೂ ಕುಂಡ್ರಿಸ್ತಾರೆ. ಬಟ್ ಅದರಲ್ಲಿ ಕ್ರಾಪ್ ಪ್ರೊಡಕ್ಷನ್ ಕಮ್ಮಿ ಆಗಿಬಿಡ್ತದೆ, ಈಲ್ಡ್ ಕಮ್ಮಿ ಆಗುತ್ತೆ. ಕರೆಕ್ಟಾಗಿ ನಾವು ಅದಕ್ಕೆ 18 ಇಂಚ್ ಕೊಟ್ಟು ಎಷ್ಟು ಕರೆಕ್ಟಾಗಿ ಮಾಡಿದ್ರೆ ಈಗ ನೋಡಿ, 2000 ಗಿಡ ಕೂತ್ಕೊಂಡೈತಿ. ಇದರಲ್ಲಿ ಈಲ್ಡು ಸೂಪರಾಗಿ ಬರ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ. ಜೊತೆಗೆ ನಮ್ಮ ಈ ನೆಟ್ ಹೌಸ್ ಇದೆಯಲ್ವಾ, ಈ ನೆಟ್ ಹೌಸಲ್ಲಿ ಮೇಲೆ ಗಾಳಿ ಬರ್ತದೆ. ಮೇಲೆ ಗಾಳಿ ಬರೋ ಥರ ನಾವು ವೆಂಟಿಲೇಷನ್ ಮಾಡಿದ್ದೀವಿ. ಮತ್ತು ಬೆಳಕು, ಗಾಳಿ ಬೆಳಕೆಲ್ಲ ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಸಮೃದ್ಧವಾಗಿ ಬರ್ತಾಯಿದೆ ನೋಡಿ. ಈ ತಳಿ ವಿಶೇಷತೆ ಏನು? ಯಾವ ಥರ ಇದು ಬೆಳವಣಿಗೆ ಆಗ್ತಿದೆ ಇದು ಬಗ್ಗೆ ಸರ್? ನೋಡಿ, ಇದು ಫಸ್ಟು ಗಿಡ ಬಂದು ಇದ್ರದ್ದು ಲೈಫೇ 120 ಡೇಸ್. ಇದ್ರದ್ದು ಕರೆಕ್ಟಾಗಿ ನೀವು ಇನ್ನೂ ಮಾಡಿದ್ರೆ 150 ಡೇಸ್ವರೆಗೂ ಇಟ್ಕೋಬೋದು. ಇದು ನಾವು ಕೊಡೋ ಪೋಷಕಾಂಶಗಳ ಮೇಲೆ ಡಿಪೆಂಡ್ ಆಗ್ತಾ ಇರ್ತದೆ. ನ್ಯೂಟ್ರಿಯೆಂಟು ಮತ್ತು ಏನು ರೋಗ ಬರ್ದಂಗೆ ಸ್ಪ್ರೇ ಮಾಡ್ಕೊಂಬಂದರೆ ನಿಮಗೆ ಫ್ಲವರ್ ಡೆವಲಪ್ಮೆಂಟು ಚೆನ್ನಾಗಿರ್ತದೆ, ಮತ್ತು ಈ ಕಾಯಿಗಳು ಚೆನ್ನಾಗಿ ಬರ್ತಾ ಇರ್ತದೆ. ನಿಮಗೆ ಡೇ ಬೈ ಡೇ ನಾವು ಹಾರ್ವೆಸ್ಟ್ ಮಾಡ್ತೀವಿ. ಒಂದು ಸತಿ ಹಾರ್ವೆಸ್ಟ್ ಮಾಡಿದಾಗ 500 kg 600 kg ಬರ್ತಾ ಇರ್ತದೆ ಸರ್, ಡೇ ಬೈ ಡೇ. ಸರ್ ಇಲ್ಲಿ ನೀವು ಸಸಿ ನೆಡಬೇಕಾದ್ರೆ ಏನೆಲ್ಲ ಗೊಬ್ಬರಗಳು ಕೊಟ್ಟಿದ್ದೀವಿ ಸರ್? ಸರ್ ಮಾಮೂಲಿ ನಾವು ಇದಕ್ಕೆ ಫಸ್ಟು ಹಸುವಿನ ಗೊಬ್ಬರ ಕೊಟ್ಟಿರ್ತೀವಿ. ಆಮೇಲೆ ಅದಕ್ಕೆ ಮೇಯ್ನ್ ಕೊಡೋದು ನಾವು 19 ಕೊಡ್ತೀವಿ, ಮತ್ತು ಕ್ಯಾಲ್ಸಿಯಂ ನೈಟ್ರೇಟ್ ಕೊಡ್ತೀವಿ, ಬೋರಾನ್ ಕೊಡ್ತೀವಿ. ಬೋರಾನ್ ಕೊಟ್ಟಿಲ್ಲ ಅಂದರೆ ಈ ಕಾಯಿ ಬೆಡ್ ಆಗೋ ಚಾನ್ಸಸ್ ಇರುತ್ತೆ ಜಾಸ್ತಿ. ಅಷ್ಟು ಕೊಟ್ಟು ನಾವು ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಆ ಗಿಡಕ್ಕೆ ಜಾಸ್ತಿ ಪೋಷಕಾಂಶ ಕೊಟ್ಟರೆ ಮತ್ತೆ ಕೇಳ್ತಾ ಇರ್ತದೆ, ಇನ್ನೂ ಕೊಡು ಅಂತ. ಫಸ್ಟು ಮಿನಿಮಮ್ ಆಗಿ ಕೊಟ್ಟು ಗಿಡ ಡೆವಲಪ್ಮೆಂಟ್ ಆದಂಗೆಲ್ಲ ಕೊಡ್ತಾ ಇದ್ದರೆ ಅದು ಅವಾಗ ಕರೆಕ್ಟಾಗಿ ಡೆವಲಪ್ ಆಗ್ತಾ ಇರ್ತದೆ. ಸರ್ ಈಗ ಸಸಿ ನೆಟ್ಟಿ ಫ್ಲವರಿಂಗ್ ಸ್ಟೇಜಿಗೆ ಬರೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ? ಆಮೇಲೆ ಕಾಯಿ ಯಾವಾಗ ಶುರು ಆಗಿದೆ ಸರ್?
ಸರ್ ಸಸಿ ಈಗ ನೆಟ್ಟಿದ್ದೀವಿ ಅಂದರೆ 1ನೇ ತಾರೀಕು ನೆಟ್ಟಿದ್ದೀವಿ ಅಂದರೆ 31ಕ್ಕೆ ಫ್ಲವರಿಂಗ್ ಸ್ಟೇಜ್ ಬಂದ್ಬಿಡ್ತದೆ ಸರ್. ಅದು 1 ತಿಂಗಳೊಳಗೆ ಫ್ಲವರ್ ಬಂದ್ಬಿಡ್ತದೆ. 45ನೇ ದಿವಸದಿಂದ ನೀವು ಹಾರ್ವೆಸ್ಟ್ ಸ್ಟಾರ್ಟ್ ಆಗಿಬಿಡ್ತದೆ. ಡೇ ಬೈ ಡೇ ನಾವು ಅಟ್ಲೀಸ್ಟ್ 400 to 500 kg ತೆಗಿತಾಯಿದ್ದೀನಿ ನಾನು ಡೇ ಬೈ ಡೇ. 40 ಈಗ ನಾನು ಫಾರ್ ಎಕ್ಸಾಂಪಲ್ 60 ಡೇಸಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂದ್ಕೊಳ್ಳಿ. 60 ಡೇಸ್ ಆದಮೇಲೆ ನಾನು ಒಂದು ದಿನ ಬಿಟ್ಟು ದಿನ ಅರ್ಧ ಟನ್ ತೆಗಿತಾಯಿದ್ದೀನಿ ಸರ್ ಇದರಲ್ಲಿ. ಸೊ ಇಲ್ಲಿ ಕೆಳಗಡೆ ಒಂದು ಶೀಟ್ ಹಾಕಿದಲ್ಲ, ಏನೋ ಉದ್ದೇಶಕ್ಕೆ ಸರ್? ಸರ್ ಇದು ಈ ಉದ್ದೇಶ ಏನು ಅಂದರೆ ಲೇಬರ್ಸ್ ಜಾಸ್ತಿ ತೊಗೊಳ್ತದೆ ಯಾವುದು ಕಳೆ ತೆಗಿಯೋಕ್ಕೆ. ಈ ಕಳೆ ತೆಗಿಯೋದು ಅದೇ ಅರ್ಧ ಕೆಲಸ ಆಗೋಗುತ್ತೆ. ಆ ಕಳೆಗೆ ಔಷಧಿ ಹೊಡಿಯೋಕ್ಕಾಗಲ್ಲ, ಆ ಲೇಬರು ಕಾಸ್ಟು ಜಾಸ್ತಿ ಆಗುತ್ತೆ. ಹಂಗಾಗಿ ನಾವು ಈ ಶೀಟ್ ಹಾಕ್ಬಿಟ್ಟಿದ್ದೀವಿ ಸರ್. ನಾವು ಏನು ಶೀಟ್ ಸರ್ ಇದು? ಆ್ಯಕ್ಚುಲಿ ಪಾಂಡ್ ಲೈನರ್ ಅಂತಾರೆ, ನಾವು ಅದನ್ನು ಇದು ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಟ್ರಪ್ ಶೀಟ್ ಇದು. ಶೇಡ್ ನೆಟ್ ಎಲ್ಲ ಒಂದು 6 feet 8 feetಗೆ ಇಲ್ಲಿ ಗಂಟ ಇರುತ್ತೆ. ಇದು ಅರೌಂಡ್ ನೀವು 12 feet ಗಂಟ ಮಾಡಿದ್ವಲ್ಲ, ಇದರಿಂದ ಏನಾದರೂ ಕ್ರಾಪಲ್ಲಿ ಏನಾದರೂ ಬೆಳವಣಿಗೆ ಆಗ್ತಿದೆ? ಸಿಕ್ಕಾಪಟ್ಟೆ ಬೆಳವಣಿಗೆ ಆಗುತ್ತೆ ಸರ್. ಈಗ ನೀವು 6 ಅಡಿಗೆ ಹಾಕಿದ್ರೆ 7 ಅಡಿಗೆ ಹಾಕಿದೆ ಅಂತ ಇಟ್ಕೊಳ್ಳಿ, ಬಿಸಿಲು ಜಾಸ್ತಿ ಆದಾಗ ಈ ಭಾಗ ಸುಟ್ಟೋಗುತ್ತೆ. ಈ ಮೇಲ್ ಭಾಗ ಇದೆಯಲ್ವಾ, ಇದು ಸುಟ್ಟಂಗೆ ಆಗುತ್ತೆ. ಇದು ಫುಲ್ ಹೈಟಲ್ಲಿ ಇರೋದ್ರಿಂದ ನಿಮಗೆ ಆಚೆ ಕಡೆ ಗಾಳಿ ಬರ್ತಾ ಇದೆ ನೋಡಿ, ಅಲ್ಲಿ ಫ್ರೆಶ್ ಏರ್ ಔಟ್ ಬರ್ತಾ ಇದೆ ನೋಡಿ ಅಲ್ಲಿ. ಆ ಫ್ರೆಶ್ ಗಾಳಿ ಬರೋದ್ರಿಂದ ಏನಾಗುತ್ತೆ, ಇದು ಯಾವಾಗೂ ಫ್ರೆಶ್ ಆಗೇ ಇರ್ತದೆ ಮತ್ತು ಫ್ಲವರ್ ಡೆವಲಪ್ಮೆಂಟ್ ಆಗ್ತಾನೇ ಇರ್ತದೆ. ಇದರಲ್ಲಿ ಮೈನು ವೈರಸ್ ಬರೋಲ್ಲ ಒಳಗಡೆ, ಯಾಕೆಂದರೆ ನಾವು 10 ಅಡಿ ಹೈಟ್ಗೆ ಕ್ಲೋಸ್ ಮಾಡಿದ್ದೀವಿ, ಆಮೇಲೆ 1 ಅಡಿ ಗ್ಯಾಪ್ ಕೊಟ್ಟಿದ್ದೀವಿ. ಹಂಗಾಗಿ ವೈರಸ್ ಜಾಸ್ತಿ ಎಂಟ್ರಿ ಇರೋಲ್ಲ ಇದರಲ್ಲಿ. ಮೇನು ತ್ರಿಪ್ಸು ಮೈಚು ಅಥವಾ ಆ ಥರದ್ದು ಯಾವುದು ಬರೋಲ್ಲ, ಒಳಗೆ ಬರೋದೇ ಇಲ್ಲ ನೋಡಿರಿ. ಯಾವುದ್ರಲ್ಲೂ ಇಲ್ಲ. ಇದರಲ್ಲಿ ಏನಾದರೂ ಬಾಧೆ ಬಂತು ಅಂದರೆ ಮಣ್ಣಿಂದ ಅಷ್ಟೇ, ಬಿಟ್ಟರೆ ಬೇರೆ ಯಾವುದೂ ಬರೋಲ್ಲ ಒಳಗಡೆ. ಈ ಗಿಡ ಡೆವಲಪ್ಮೆಂಟ್ ಆಗ್ತಾ ಎಷ್ಟು ದಿನಕ್ಕೆ ಒಂದ್ಸರಿ ಪೋಷಕಾಂಶ ಇದೆಲ್ಲ ಕೊಡಬೇಕಾಗುತ್ತೆ ಸರ್? ನಾವು ವಾರದಲ್ಲಿ 2 ಸತಿ ಕೊಡ್ತೀವಿ. ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ಬಿಡ್ದಂಗೆ ಕೊಡ್ತಾನೆ ಇರ್ತೀವಿ. ಏನೇನು ಕೊಡ್ತೀರಾ ಸರ್? ಕ್ಯಾಲ್ಶಿಯಂ ನೈಟ್ರೇಟ್ ಕೊಡ್ತೀವಿ, ಮತ್ತು 19 ಕೊಡ್ತೀವಿ, ಮತ್ತು ಅದು ನಮ್ಮ ಸೂಪರ್ವೈಸರ್ ಇದ್ದಾರೆ, ಅವರೊಂದು ಲಿಸ್ಟ್ ಮಾಡಿರ್ತಾರೆ, ಅದನ್ನು ಕೊಡ್ತಾ ಹೋಗ್ತೀವಿ ಅದು ಪೂರ್ತಿ ಎಲ್ಲ. ಸೊ ಇದು ಡೆವಲಪ್ಮೆಂಟು ನೀವು ಫಸ್ಟ್ ಟೈಮಾ ಸರ್ ಈ 12 feetಲ್ಲಿ ಮಾಡಿದ್ರೆ ಅದು ಮುಂಚೆಯಿಂದ ಮಾಡ್ಕೊಬೋದು? ಇಲ್ಲ, ಇದು ನಾವು ಈಗ ಫಸ್ಟು 8 ಅಡಿಗೆ ಮಾಡಿದ್ವಿ, 10 ಅಡಿಗೆ ಮಾಡಿದ್ವಿ. ಯಾಕೆ 12 ಅಡಿಗೆ ಮಾಡಿಬಿಟ್ಟು ಯಾಕೆ ಈ ಥರ ಮಾಡಬಾರ್ದು ಅಂದಾಗ ಈ ಥರ 12 ಅಡಿಗೆ ಮಾಡಿದಾಗ ನಮ್ಗೆ ಕ್ರಾಪ್ ಈ ಥರ ಬಂತು ಸರ್. ಪಾಲಿ ಹೌಸಲ್ಲಿ ಎಷ್ಟು ತೊಗೋತೀವೋ ಅಷ್ಟೇ ಸೇಮ್ ತೊಗೋಬೋದು, ಏನು ತೊಂದರೆ ಆಗಲ್ಲ. ಇದರಲ್ಲೂ ಏನೂ ಡಿಫ್ರೆಂಟೇ ಬರೋಲ್ಲ. ಅದು ಸ್ವಲ್ಪ ಹೈಟ್ ಜಾಸ್ತಿ ಇರ್ತದೆ, 14 feet + 3 ಒಟ್ಟು 18 ಅಡಿ ಹೈಟ್ ಇರ್ತದೆ. ಅದರಲ್ಲಿ ಗಾಳಿ ಬೆಳಕು ಎರಡೂ ಇರ್ತದೆ, ಇದರಲ್ಲೂ ಗಾಳಿ ಬೆಳಕು ಎರಡೂ ಇದೆ. ಅದರಲ್ಲಿ ನೀವು ಏನು ತೊಗೊಳ್ತೀರೋ ಅಷ್ಟೇ ಪ್ರೊಡಕ್ಷನ್ ಇದರಲ್ಲೂ ತೊಗೋಬೋದು. ಈ ಕಂಪ್ನಿ ಬಗ್ಗೆ ಹೇಳೋದಾದರೆ HM ಕ್ಲಾಸು ನೀವೇನು ಫಸ್ಟ್ ಟೈಮಾ ಅಥವಾ ಮುಂಚೆಯಿಂದನೂ ಮಾಡ್ತಾಯಿದ್ದೀರಾ? ಇಲ್ಲ ಸರ್, ಇದು ನಾವು ಆಲ್ರೆಡಿ ತುಂಬ ರೆಗ್ಯುಲರಾಗಿ ತೊಗೊಳ್ತಾ ಇದ್ದೀವಿ ಅವ್ರ ಹತ್ರ. ಸುಮಾರು ಒಂದು 2 ವರ್ಷದಿಂದ ತೊಗೊಳ್ತಾನೆ ಇದ್ದೀವಿ ಅವ್ರ ಹತ್ರ. ಓಕೆ ಸರ್, ಇನ್ನು ಖರ್ಚು ವೆಚ್ಚ ಅಂತ ಬಂದಾಗ ಒಂದು ಅರ್ಧ ಎಕರೆಗೆ ಮಾಡಬೇಕು ಅಂದರೆ ಇಂಗ್ಲೀಷ್ ಕುಂಬರ ಎಷ್ಟು ಬರುತ್ತೆ? ಬೀಜ ಒಂದು ಪ್ಯಾಕೆಟ್ ಬಂದು ಬೀಜ 7,000 ರೂಪಾಯಿ ಆಗುತ್ತೆ. ಅದು ಆ ಬೀಜ ತೊಗೊಂಡಾದಮೇಲೆ ನಮಗೆ ಈಗ ಇದಕ್ಕೆ 3 ಪ್ಯಾಕೆಟ್ ಬೇಕಾಗುತ್ತೆ. ಯಾಕೆಂದರೆ ನಾವು ಹಾಕಿದ ಬೀಜ ಎಲ್ಲ ಬರುತ್ತೆ ಅಂತ ನಾವು ಗ್ಯಾರಂಟಿನೂ ಇಲ್ಲ, ಬಟ್ 100% ಗ್ಯಾರಂಟಿನೂ ಇರ್ತದೆ. ಯಾಕೆಂದರೆ ನಾವು ಸೀಡಿಂಗ್ನ ಇದು ಮಾಡ್ಕೊಳ್ತೀವಿ, ಕೋಕೋಪೀಟಲ್ಲಿ ಟ್ರೇಗಳಲ್ಲಿ ಸೀಡಿಂಗ್ ಮಾಡ್ಕೊಳ್ತೀವಿ. ಅಲ್ಲಿ 100% ಜರ್ಮಿನೇಷನ್ ಬಂತು ಅಂದರೆ 100% ಆಗುತ್ತೆ. ಆಮೇಲೆ ಗಿಡ ಸ್ಯಾಪ್ಲಿಂಗ್ ಬಂದಮೇಲೆ ನಾವು ಗಿಡ ಹೂಣ್ತೀವಲ್ಲ, ಗಿಡ ಹೂಣಿದಾದ್ಮೇಲೆ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಒಂದು 50-60 ಗಿಡ ಅಲ್ಲ 100 ಗಿಡನೂ ಹೋಗ್ಬಿಡುತ್ತೆ. ಹಂಗಾಗಿ ನಾವೇನು ಮಾಡ್ತೀವಿ, ಎಕ್ಸ್ಟ್ರಾ ಹಾಕ್ಕೊಂಡಿರ್ತೀವಲ್ಲ, ಆ ಎಕ್ಸ್ಟ್ರಾ ಮತ್ತೆ ಹೋಗಿರೋ ಜಾಗದಲ್ಲಿ ಹಾಕ್ಕೊಂಡ್ಬಿಡ್ತೀವಿ ಎಲ್ಲ ಅದನ್ನು. ಅದಾದಮೇಲೆ ಮತ್ತೆ ಅದಕ್ಕೇನು ಮಾಡ್ತೀವಿ, ಜಾಸ್ತಿ ನೀರು ಕೊಡಬಾರ್ದು ಸ್ಟಾರ್ಟಿಂಗಲ್ಲಿ, ಮೀಡಿಯಮ್ಮಾಗಿ ನೀರು ಕೊಟ್ಕೊಂಡು ಹೋಗಿ ಆಮೇಲೆ ಡೆವಲಪ್ ಆದಂಗೆಲ್ಲ ದಾರ ಕಟ್ಕೊಂಡು ಆ ಒಂದು ಫ್ಲವರ್ ಇನ್ನೇನು ಬರ್ತಾ ಇದೆ ಅನ್ಬೇಕಾದ್ರೆ ಅದರಲ್ಲಿ ಕೆಲವು ಕಟ್ ಮಾಡೋದು ತೆಗೆಯೋದೆಲ್ಲ ಇರ್ತದೆ. ತೆಗೆದಾದ್ಮೇಲೆ ನಮಗೆ ಫ್ಲವರ್ ಡೆವಲಪ್ಮೆಂಟ್ ಆಗ್ತಾಯಿದೆ ಚೆನ್ನಾಗಿ ಅಂದಾಗ ನಾವು ದಾರ ಕಟ್ಬಿಟ್ಟು ಆವಾಗಿಂದ ಸ್ಟಾರ್ಟ್ ಮಾಡ್ತೀವಿ ನ್ಯೂಟ್ರಿಯೆಂಟ್ ಕೊಡೋದಕ್ಕೆ ಫುಲ್ಲಾಗಿ. ಸೊ ಈಗ ಇದು ಆಲ್ಮೋಸ್ಟ್ ಒಂದು 8 ಅಡಿವರೆಗೂ ಬೆಳೆದಿದೆ. ಇದು ಈಗ ಆಲ್ರೆಡಿ ನೋಡಿ, ಈಗ 6-7 ಅಡಿ ಹೋಗಿದೆ ಇದು. ಅದಲ್ಲದೆ ಇನ್ನೂ ನೋಡಿ, ಇದು ಇನ್ನೂ ಆಚೆ ಕಡೆ ಹೋಗಿದೆ. ಇದನ್ನು ಮತ್ತೆ ಈ ಕಡೆ ಬಿಟ್ಟು ಅಂತ ಇಟ್ಕೊಳ್ಳಿ, ಹತ್ತತ್ರ 10-11 ಅಡಿವರೆಗೂ ಬರ್ತದೆ ಇದು. ಇನ್ನೂ ಒಂದು ಲೈನ್ ಕಟ್ಕೊಳ್ಳೋದ ಮೇಲೆ ಇನ್ನೂ ಲೈನ್ ಕಟ್ಟಲ್ಲ, ಇದನ್ನು ಈ ಕಡೆ ದಾರ ಕಟ್ಬಿಟ್ಟು ಹೀಗೆ ಬಿಟ್ಟಾಗ ಮತ್ತೆ ಕ್ರಾಪ್ ನೋಡಿ ಈ ಥರ ಬರ್ತದೆ. ಫಾರ್ ಎಕ್ಸಾಂಪಲ್ ತೋರಿಸ್ತೇನೆ, ಇದೆಯಲ್ವಾ, ಹೀಗೆ ಕಟ್ಬಿಡ್ತೀವಿ. ಹೀಗೆ ಕಟ್ಟಿದಾಗ ಏನಾಗುತ್ತೆ, ಕ್ರಾಪ್ ಎಲ್ಲ ಇಲ್ಲಿ ಬರ್ತಾ ಇರ್ತದೆ. ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ? ಮೇಂಟೈನ್ ಮೇಲೆ ಡಿಪೆಂಡ್ ಸರ್, ಎಲ್ಲ ಮೇಂಟೈನ್ ಮೇಲೆ ಡಿಪೆಂಡು. ನೀವು ಮೇಂಟೆನೆನ್ಸ್ ಮಾಡ್ತಾಯಿದ್ರೆ ಇದು ಇನ್ನೂ 2 ತಿಂಗಳು ಇಟ್ಕೊಬೋದು ಬೇಕಾದ್ರೆ ನಾವು ಇಟ್ಕೊಳ್ತೀವಿ.
2 ಸತಿ ನ್ಯೂಟ್ರೆಂಟ್ ಕೊಡ್ತೀನಿ. 2 ಕೆ ಜಿ 2 ಕೆ ಜಿಯಷ್ಟು ಮಂಗಳವಾರ ಕೊಡ್ತೀನಿ, 2 ಕೆ ಜಿಯಷ್ಟು ಶುಕ್ರವಾರ ಕೊಡ್ತೀವಿ. ಪ್ರತಿ ಮಂಗಳವಾರ ಶುಕ್ರವಾರ ನ್ಯೂಟ್ರೆಂಟ್ ಕೊಡ್ತಾ ಇರ್ತೀವಿ. ನೀರು ದಿನನಿತ್ಯ ಕೊಡ್ತೀವಿ, ಲಿಮಿಟೆಡ್ ಇಷ್ಟು ನೀರು ಅಂತ ಇರುತ್ತೆ, ನೀರು ಕೊಡ್ತೀವಿ. ಇನ್ನು ಫ್ಲವರ್ ಡ್ರಾಪ್ ಆಗ್ದಂಗೆ ಮತ್ತು ಫ್ರೂಟ್ ಡೆವಲಪ್ಮೆಂಟ್ಗೆ ಅದಕ್ಕೇನಿದೆಯೋ ಅದೆಲ್ಲ ಅವರು ನಮ್ಮ ಸೂಪರ್ವೈಸರ್ ನೋಡ್ಕೊಳ್ತಾ ಇರ್ತಾರೆ. ಕಾಯಿ ಎಷ್ಟು ದಿನಕ್ಕೆ ಒಂದ್ಸಲ ಕೀಳ್ತೀವಿ? ದಿನ ಬಿಟ್ಟು ದಿನ ಕೀಳ್ತೀವಿ ಸರ್. ಓಕೆ. ಈಗ ಅರ್ಧ ಎಕರೆಯಲ್ಲಿ ಸರ್ ದಿನ ಬಿಟ್ಟು ದಿನ ಎಷ್ಟು ಕೆ ಜಿ ಸಿಗ್ತಿದೆ ಸರ್? ಈಗ ನಿನ್ನೆ ಹಾರ್ವೆಸ್ಟ್ ಮಾಡಿದ್ದೀವಿ. ನಿನ್ನೆ ಒಂದು 400 ಕೆ ಜಿವರೆಗೂ ಸಿಕ್ಕಿದೆ. ಈಗ ನಾಳೆ ಹಾರ್ವೆಸ್ಟ್ ಮಾಡಿದಾಗ ನಾಳೆ ಒಂದು 400-450 ಕೆ ಜಿವರೆಗೂ ಸಿಗುತ್ತೆ. ಯಾವ ಹಂತದಲ್ಲಿ ಎಷ್ಟು ಗ್ರಾಮ್ ಇದ್ದಾಗ ಕಾಯಿ ಮಾರ್ಕೆಟ್? ಸರ್ 130ರಿಂದ 140 ಗ್ರಾಮ್ ಮೇಲೆ ಹೋಗಬಾರ್ದು. 140 ಗ್ರಾಮ್ ಸ್ಟ್ಯಾಂಡರ್ಡ್ ಅದು. ಅಷ್ಟ್ರ ಮೇಲೆ ಹೋಯ್ತು ಅಂದರೆ ಮಾರ್ಕೆಟಲ್ಲಿ ಯಾರೂ ತೊಗೊಳ್ಳಲ್ಲ, ಅದನ್ನು ಅಕ್ಸೆಪ್ಟ್ ಮಾಡಲ್ಲ ಅವರು. 140ರಿಂದ 150 ಗ್ರಾಮ್ ಈಸ್ ಓಕೆ, ಎಲ್ಲ ಪರ್ಫೆಕ್ಟ್ ಸೈಜ್ ಅದು. ಸರ್ ನೀವು ಮಾರ್ಕೆಟಿಂಗ್ ಅನ್ನೋ ವಿಷಯಕ್ಕೆ ಬಂದಾಗ ಯಾವ ಥರ ಇದನ್ನು ಮಾರ್ಕೆಟಿಂಗ್ ಮಾಡ್ತಿದ್ದೀರಿ ಸರ್? ನಾವು ಮಾರ್ಕೆಟಿಂಗ್ ಎಲ್ಲೂ ಮಾಡ್ತಾ ಇಲ್ಲ. ಆಗ CCಗಳವ್ರು ಬರ್ತಾರೆ, ತೊಗೊಂಡೋಗ್ತಾ ಇರ್ತಾರೆ. ಅಂದರೆ ನಿಮಗೆ ಏನಾದರೂ ಫಿಕ್ಸೆಡ್ ಪ್ರೈಸ್ ಈ ಥರ ಇದೆಯೋ? ಅದೇ ಫಿಕ್ಸ್ ಮಾಡಿಬಿಡ್ತಾರೆ, ಪ್ರೈಸ್ ಫಿಕ್ಸ್ ಮಾಡಿಬಿಡ್ತಾರೆ. ಅದು ವರ್ಷದಲ್ಲಿ ಒಂದು ಸತಿ ಇನ್ನು ಡಿಸೆಂಬರ್ 15ರಿಂದ ಒಂದು ಡಿಸೆಂಬರ್ 30 ಇಲ್ಲ ಜನವರಿ 1ನೇ ತಾರೀಕು 2ನೇ ತಾರೀಕುವರೆಗೂ ಸ್ವಲ್ಪ ಸಫರ್ ಆಗ್ತೀವಿ. ಯಾಕೆಂದರೆ ತುಂಬ ಓವರ್ ಕೋಲ್ಡ್ ಇರುತ್ತೆ, ಯಾರೂ ತಿನ್ನಲ್ಲ ಆವಾಗ ಸೌತೆಕಾಯಿನ. ಜೊತೆಗೆ ರೇಟು 5 ರೂಪಾಯಿಗೆ ಬಂದುಬಿಡ್ತದೆ. ಆ ಟೈಮಲ್ಲಿ ಒಂದು ಸ್ವಲ್ಪ ಬಿಕ್ಕಿದ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ ಸರ್, ಏನು ತೊಂದರೆ ಇಲ್ಲ. ಆವರೇಜ್ ಎಷ್ಟು ಪ್ರೈಸಕ್ಕೆ ಇದು ಮಾರಾಟ ಮಾಡಿದ್ರೆ ರೈತಕ್ಕೆ ಲಾಭ ಆಗುತ್ತೆ ಸರ್? ನಾವು ಮಾರೋಕ್ಕೆ ಹೋದರೆ ಅದು ಹತ್ತತ್ರ 50 ರೂಪಾಯಿಗೂ ಹೋಗುತ್ತೆ. ಬಟ್ ನಾವು ಮಾರೋಕ್ಕೊಳಕ್ಕಾಗಲ್ಲ, ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಅಲ್ಲೆಲ್ಲ ಓಡಾಡೋಕ್ಕಾಗಲ್ಲ. ಹಂಗಾಗಿ ನಾವೇನು ಮಾಡ್ತೀವಿ, CCಗಳು ಕೊಟ್ಬಿಡ್ತೀವಿ. ಅವರೊಂದು ಲಿಮಿಟ್ ಪ್ರೈಸ್ ಕೊಡ್ತಾ ಇದ್ದಾರೆ, ಫಿಕ್ಸೆಡ್ ಪ್ರೈಸ್ ಕೊಡ್ತಾ ಇದ್ದಾರೆ. ಓಕೆ. ಅಂದರೆ ನಿಮಗೆ ಮಾರ್ಕೆಟಿಂಗು ಒಂದು ತಲೆನೋವು ಇರೋದಿಲ್ಲ, ನೀವು ಹೋಗಿ ಮಾರಾಟ ಮಾಡೋದು ಅದೆಲ್ಲ ಏನಿರೋಲ್ಲ. ಅದೆಲ್ಲ ನಾವೇನು ಮಾಡ್ತೀವಿ, ಅವ್ರು ಕೊಟ್ಬಿಡ್ತಾ ಇರ್ತೀವಿ. ಅಂದರೆ ಅದು ಇಂಡೆಂಟ್ ಕೊಡ್ತಾರ ಸರ್ ಪ್ರತಿದಿನ? ಇಲ್ಲ, ವೀಕ್ಲಿ ಒನ್ಸು ಪೇಮೆಂಟ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ನೋಡಿ, ರೈತರ ಲಾಭ ಅಂತ ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿಲ್ಲ. ಉದಾಹರಣೆಗೆ ಹೇಳ್ಬೇಕಾದ್ರೆ ನಮಗೆ ನೋಡಿ, ಓನ್ ಲ್ಯಾಂಡ್ ಇರೋದ್ರಿಂದ ಓಕೆ. ಓನ್ ಲ್ಯಾಂಡ್ ಇಲ್ಲ ಕೆಲವ್ರಿಗೂ, ಎಷ್ಟೋ ಜನ ಲೀಸಲ್ಲಿ ಮಾಡ್ತಾಯಿದ್ದಾರೆ ಪಾಪ, ಅವ್ರಿಗೆ ಸ್ವಲ್ಪ ಲಾಸ್ ಆಗುತ್ತೆ. ಬಟ್ ಏನು ಅಂದರೆ ವ್ಯವಸಾಯ ಮಾಡೋರು ಮಾಡಲೇಬೇಕು ಅಂದಾಗ ಅವ್ರಿಗೇನು ತೊಂದರೆ ಆಗೋಲ್ಲ. ಸ್ವಲ್ಪ ಕಷ್ಟ ಬಿದ್ದರೆ ಗ್ಯಾರಂಟಿ ಶ್ರಮ ಇರುತ್ತೆ ಅದರಲ್ಲಿ. ನೋಡಿ, ಇದೊಂದು ಕಾಯಿ ನೋಡಿ, ಇದು ಪರ್ಫೆಕ್ಟ್ ಸೈಜ್. ಇದು ಲೆಸ್ ದೆನ್ 150 ಗ್ರಾಮ್ 150 ಗ್ರಾಮ್ ಸ್ಟ್ಯಾಂಡರ್ಡ್ ಬರುತ್ತೆ ಇದು. ಓಕೆ. ಮುಖ್ಯವಾಗಿ ರೈತರು ಏನು ಮಾಡಬೇಕು ಅಂದರೆ, ತುಂಬ ಜನ ರೈತರು ಸಣ್ಣ ಪುಟ್ಟ ಒಂದು ಫಾರ್ ಎಕ್ಸಾಂಪಲ್ 6 ಅಡಿ ನೆಟ್ಟು ಒಂದು ಬೆಳೆಗೆ ಆಗೋಷ್ಟು ಮಾಡ್ತಾರೆ, ಇಲ್ಲ ಒಂದು ವರ್ಷಕ್ಕೆ ಆಗೋಷ್ಟು ಮಾಡ್ತಾರೆ. ಮತ್ತು ಅದಕ್ಕೆ ಸಿಕ್ಕಾಪಟ್ಟೆ ಅವ್ರು ನೆಟ್ಟು ರೇಟು ಗೊತ್ತಿಲ್ಲ ನನಗೆ, ಬಟ್ ಅವ್ರು ತುಂಬ ಕಷ್ಟ ಬಿದ್ದು ಒಂದು ವರ್ಷ 2 ವರ್ಷಕ್ಕೆಲ್ಲ ತೆಗೆದಾಕ್ತಾರೆ. ನೀವು ಈ ಥರ ನೆಟ್ಟೋಸ್ ಮಾಡ್ಕೊಂಬಿಟ್ರೆ 15 ವರ್ಷ ಬರುತ್ತೆ ಸರ್ ಇದು.